ಇದು ಒಂದು ಅಹಿತಕರ ಘಟನೆ. ಪೂರ್ತಿ ಮಾನವ ಕುಲಕ್ಕೆ ಒಂದು ತಲೆ ತಗ್ಗಿಸುವಂಥ ಕೃತ್ಯ. ಒಂದು ರಾಕ್ಷಸ ಪ್ರವೃತ್ತಿ ಹೊಂದಿದ್ದವರು ಈ ಒಂದು ಕೃತ್ಯ ಮಾಡಲಿಕ್ಕೆ ಸಾಧ್ಯ. ಅತ್ಯಂತ ಖಂಡನೀಯ. ಆ ಮಗು ಈಗ ನಾನು ಒಳಗೆ ಭೇಟಿಯಾಗಿ ಬಂದೆ. ಅವರು ಒಂದು ದುಃಖದ ಸಂಗತಿ ಹೇಳಕತ್ತಿದ್ರು. ಅದು ಮನಸ್ಸಿಗೆ ಬಹಳ ಬೇಜಾರು ತಂತಿದೆ. ಅಂದರೆ ಪೂರ್ತಿ ಮಾನವ ಕುಲಿಗೆ ಕೊಲೆ ಆಗುವಂಥ ಒಂದು ಕೃತ್ಯ ಇದು. ಆ ಮಗು ಹೇಳ್ತಿದೆ, ನನಗೆ ಜೀವ ಬಿಟ್ಟಾರೆ. ಯಾಕಂದ್ರೆ ನಾನು ಅವ್ರಿಗೆ ಒಂದು ಇದು ನಡೆದಿದ್ದ ಘಟನೆ ನಾನು ಎಲ್ಲರಿಗೂ ಹೇಳಬೇಕಂಥೇಳಿ ಬಿಟ್ಟಾರಂಥೇಳಿ ಆ ಮಗು ಹೇಳ್ತಿದ್ದೆ. ಅದು ಒಂದು ಭಾಳ ನಮಗೆ ಅತ್ಯಂತ ದುಃಖ ತಂದಿದೆ. ನಮ್ಮ ಫೌಂಡೇಶನ್ ವತಿಯಿಂದ ನಾವು ಸಾಂತ್ವನ ಹೇಳಿದ್ವಿ ಸರ. ಮತ್ತು ಅವ್ರಿಗೆ ಈ ಏನು ಕೃತ್ಯ ಮಾಡ್ಯಾರಲ್ಲ ಅವ್ರಿಗೆ ಇಂಥ ಶಿಕ್ಷೆ ಆಗಬೇಕಂದ್ರೆ ಕಾನೂನಲ್ಲಿ ಒಂದು ಅವ್ರಿಗೆ ಶೂಟ್ ಮಾಡ್ಬೇಕು ಸರ. ಕ್ಯಾಮ್ರಾ ಮುಂದೆ ತಂದು ಅವ್ರಿಗೆ 3rd ಡಿಗ್ರಿ ಟಾರ್ಚರ್ ತಂದು ಶೂಟ್ ಮಾಡ್ಬೇಕು. ಅದಕ್ಕಂದರೆ ಇಂಥ ಘಟನೆ ಮುಂದೆ ಆಗಬಾರ್ದು ಅಂಥೇಳಿ ನಾವು ಕಾನೂನದಲ್ಲಿ ಏನು ಪ್ರಯತ್ನ ತರೋದೈತಿ ತಂದು ಇದು ಇನ್ನು ಮುಂದೆ ಯಾರೂ ಮಾಡಬಾರ್ದು ಇಂಥ ಕೃತ್ಯ. ಆ ಕೃತ್ಯವನ್ನು ಇವ್ರು ಮಾಡಿದ್ದಾರೆ. ಸೊ ನಾನು ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಅವ್ರ ಪರವಾಗಿ ನಾವು ನಿಲ್ತೇವೆ ಅಂಥೇಳಿ ಹೇಳಿಕ್ಕೆ ಇಚ್ಛಪಡ್ತೇನೆ ಸರ್.